ನೆನ್ನೆ ನಮ್ಮ ತರಗತಿಯಲ್ಲಿ ಇಲ್ಲಿವರೆಗೂ ಬಂದಿದ್ವಿ, 10ರ ಘಾತಗಳವರೆಗೂ ಬಂದಿದ್ವಿ ಮಕ್ಕಳೇ, ಹೌದಾ? ಪ್ರತಿ ಸಾರಿ ನಾವು ಇಷ್ಟೊಂದು ಶೂನ್ಯಗಳನ್ನು ಬರೆಯೋ ಬದಲು ಅದೇನು ಮಾಡ್ಬೋದು, ನಾವು ಘಾತಗಳ ರೂಪದಲ್ಲಿ ಬರಿಬೋದು. ಇದಕ್ಕೆ ಘಾತಗಳಂತ ಕರಿತೀವಿ. ಏನಂತ ಕರಿತೀವಿ? ಘಾತಗಳು. ಏನಂತ ಕರಿತೀವಮ್ಮ? ಘಾತಗಳು. ಏನಂತ ಕರಿತೀವಿ? ಘಾತಗಳು. ಸೊ ಇಲ್ಲಿ ನಮಗೆ 0 ಏನಾದರೂ ಇದೆಯಾ ಮಕ್ಕಳೇ? ಒಂದರ ಪಕ್ಕ 0 ಇಲ್ಲವೇ ಇಲ್ಲ. ಅದಕ್ಕೆ ನಾವೇನು ಬರ್ತೀವಿ? 10ರ ಮೇಲೆ 0. ಇಲ್ಲಿ 1 0 ಇದ್ದರೆ 10ರ ಮೇಲೆ 1, 2 0 ಇದ್ದರೆ 10ರ ಮೇಲೆ 2, 3 0 ಇದ್ದರೆ 10ರ ಮೇಲೆ 4 0 ಇದ್ದರೆ ಇದೇ ರೀತಿ. ಈ ರೀತಿ ನಾವು ಬರ್ಕೊಂತ ಹೋಗ್ತೀವಿ. ಎಷ್ಟು 0 ಇರ್ತವೋ 10ರ ಘಾತ ಅಷ್ಟು. ಕ್ಲಿಯರ್? ಅರ್ಥ ಇದೆಯಾ? ಇದು ಸುಲಭ ಇದೆ. ಇದನ್ನು ಯಾಕೆ ಬರಿತೀವಿ ಅಂದರೆ, ಈಗ ಹೇಳ್ತೀನಿ ನೋಡ್ರಿ. ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ ನಮಗೆ, ಇದನ್ನು ವಿಸ್ತರಿಸಿ ಬರೀರಿ ಅಂತ ಹೇಳ್ತಾರೆ. ನಾನು ಸ್ಥಾನಗಳಿಗೆ ತಮ್ಮ ಸ್ಥಾನಗಳಿಗೆ ಹಾಕ್ತೀನಿ 2124. ಇದಕ್ಕೆ ಕಾಮನು ಹಾಕ್ತೀನಿ 3 ಅಂಕೆ ಬಿಟ್ಟು ನಾನು ಕಾಮನು ಸಹ ಹಾಕ್ತೀನಿ. ಕರೆಕ್ಟ್ ಇದೆಯಾ? ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ನೆನಪಿದೆ ಅಲ್ವಾ? ನಿಮಗೂ ನೆನಪಿದೆಯಾ? ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಾ ಮಕ್ಕಳೇ? ಸನ್ನಿಧಿ ನೆನಪಿದೆ ತಾನೇ? ರೈಟ್. ಸೊ ಇಲ್ಲಿ 3 ಅಂಕೆ ಬಿಟ್ಟು ನಾವು ಕಾಮ ಹಾಕಿದ್ದೀವಿ. ಕರೆಕ್ಟಾ? ಇದನ್ನು ವಿಸ್ತರಿಸಿ ಬರೀರಿ ಅಂದರೆ ಈ ಥರ ಬರೀತೀರಿ ನೀವು. ನಿಮ್ಮ ನೋಟ್ಬುಕ್ಕಲ್ಲಿ ಯಾವ ಥರ ಬರೀತೀರಿ? 2124 ಈಸ್ ಈಕ್ವಲ್ ಟು 2 × 1000 ಪ್ಲಸ್ 1 × 100 ಪ್ಲಸ್ 2 × 10 ಪ್ಲಸ್ 4 × 1. ಒಪ್ತೀರಾ? ಈ ರೀತಿ ಬರೆಯೋ ಬದಲು ನಾವು 10ರ ಘಾತಗಳಲ್ಲೂ ಬರಿಬೋದು. ಯಾವ ರೀತಿ? 2 ಇಂಟು ಎಷ್ಟು 0 ಇದಾವಪ್ಪ ಒಂದ್ರ ಪಕ್ಕ? 10ರ ಘಾತ 3. ಓಕೆ. ಪ್ಲಸ್ 1 ಇಂಟು 10ರ ಘಾತ ಎಷ್ಟು 0 ಇದಾವಪ್ಪ? 2. ಸುಭಾಷ್, ಅರ್ಥ ಆಗ್ತಿದೆಯಾ? ಈಸಿ ಇದೆಯಾ? ಪ್ಲಸ್ 2 ಇಂಟು 10ರ ಘಾತ ಎಷ್ಟಿದಾವೆ 0 ಇಲ್ಲಿ? 1 ಅಷ್ಟೇ. ಪ್ಲಸ್ 4 ಇಂಟು 10ರ ಘಾತ ಇಲ್ಲಿ ಎಷ್ಟು 0 ಇದಾವಪ್ಪ? 0 ಇಲ್ಲ. ಅದಕ್ಕೆ ಏನು ಮಾಡ್ತೀವಿ? 0 ಬರ್ತೀವಿ. ಈಸಿ. ನಾವು ಇನ್ನೊಂದು ಮಾಡ್ಬೋದಾ? ನೋಡಿ ಮಕ್ಕಳೇ, ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ? ನೀವು ಪ್ರತಿಯೊಂದನ್ನು ನೋಟ್ಸ್ ಮಾಡಬೇಕು. ಹಾಗೆ ಬಿಡ್ತಾ ಹೋಗಬೇಡಿ. ನೀವು ಹಾಗೆ ಬರೀ ಇದನ್ನು ಮೂವಿ ಥರ ನೋಡ್ತಿದ್ದೀರ ಅಂದರೆ ತಪ್ಪಾಗ್ತದೆ. ನಾವು ನಿಮಗೆ ರೆಕಾರ್ಡಿಂಗ್ನ ಕಳಿಸ್ಕೊಡ್ತಾ ಇದ್ದೀವಿ. ದಯಮಾಡಿ ಇದರ ಸದ್ಬಳಕೆ ಮಾಡ್ಕೊಳ್ಳಿ. ನಾನು ಬರಿತಾ ಇರಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲ ನಾನು ಬರೆದ ನಂತರ ವೀಡಿಯೋನ ಪಾಸ್ ಮಾಡಿದ್ರು ನೋಟ್ಸ್ ಮಾಡಿ. ಆಯಿತಾ? ರೈಟ್. ಮುಂದೆ ಹೋಗ್ಬೋದಾ ಮಕ್ಕಳೇ? ನಾವು ಬರ್ರಿ ಮುಂದಿನ ಒಂದು ಪ್ರಶ್ನೆ ಇದು ನೋಡೋಣ. ಉದಾಹರಣೆ, ಇಲ್ಲೊಂದು ಉದಾಹರಣೆ ಇದೆ. ಇದು ನಾವು ನೆನ್ನೆ ನೋಡಿದ್ವಿ. ಹಿಂದೂ ಅರೇಬಿಕ್ ಸಂಖ್ಯೆ ಪದ್ಧತಿ ಅಥವಾ ದಶಮಾನ ಸಂಖ್ಯೆ ಪದ್ಧತಿ ಪ್ರಕಾರ ಇದನ್ನು ನಾವು ಯಾವ ರೀತಿ ಬರಿತಿದ್ವಿ? 43,482. ಕರೆಕ್ಟಾ? ಇಲ್ಲಿ ಕಾಮ ಹಾಕ್ತೀರಾ? ರೈಟ್. 43,482 ಈಸ್ ಈಕ್ವಲ್ ಟು, ವಿಸ್ತರಿಸಿ ಬರೀರಿ ಅಂದರೆ ಏನು ಬರಿತಿದ್ವಿ ನಾವು? 4 ಇಂಟು 10,000 ಪ್ಲಸ್ 3 ಇಂಟು 1,000 ಪ್ಲಸ್ 4 ಇಂಟು 100 ಪ್ಲಸ್ 8 ಇಂಟು 10 ಪ್ಲಸ್ 2 ಇಂಟು 1. ಈ ರೀತಿ ಬರಿತಿದ್ವಾ? ಕರೆಕ್ಟ್. 10ರ ಘಾತಗಳಲ್ಲಿ ಬರೆಯೋದಾದರೆ 3 ಇಂಟು 1000 ಪ್ಲಸ್ 4 ಇಂಟು 100. ಕರೆಕ್ಟ್ ಇದೆಯಲ್ಲಪ್ಪ? 3 ಇಂಟು 1000 3,000 ತಾನೇ ಇದು? 3,000 400 82. ರೈಟ್. ಸೊ ಇಲ್ಲೇನಾಗ್ತದೆ ನೋಡಿ, 4 ಇಂಟು 10ರ ಘಾತ ಎಷ್ಟು 0 ಇದಾವಪ್ಪ? 4 0 ಇದಾವೆ. 10ರ ಘಾತ 4 ಇಷ್ಟೇ. ಇದನ್ನು ಬರೆಯೋ ಬದಲು ಈ ರೀತಿ ಬರೀಬೋದು ನಾವು. ಸುಲಭ ಅಲ್ವಾ? ಸಣ್ಣದಾಗ್ತದಲ್ಲ? ಇಷ್ಟುದ್ದ ಬರೆಯೋ ಬದಲು ನೋಡ್ರಿ ಎಷ್ಟು ಸಣ್ಣದಾಗ್ತದೆ ನೋಡ್ರಿ. ನೀವೇ ನೋಡ್ರಿ 3 ಇಂಟು 10ರ ಘಾತ ಎಷ್ಟಿದಾವೆ ಬಸ್ಸಲ್ಲಿ? 3. ವೆರಿ ಗುಡ್. ಪ್ಲಸ್ 4 ಇಂಟು 10ರ ಘಾತ ಎಷ್ಟು 0 ಇದ್ದಾವೆ? 2. ಪ್ಲಸ್ 8 ಇಂಟು 10ರ ಘಾತ 1 ಪ್ಲಸ್ 0 ಅಲ್ಲ ಎಷ್ಟಿದೆ? 2 ಇಂಟು 10ರ ಘಾತ. ಅಲ್ಲಿ 2 ಸಾಲಲ್ಲಿ ಬರ್ತಕ್ಕಂತಹ ಒಂದು ವಿಸ್ತರಿತ ರೂಪ ನಮಗೆ ಒಂದೇ ಒಂದು ಸಾಲಲ್ಲಿ ಬಂತು. ಇದು ಸುಲಭ ಇದೆ ಅಲ್ವಾ? ಇದು ಈ ರೀತಿ ಬರೆಯೋದು ಸುಲಭ ತಾನೇ? 10ರ ಘಾತಗಳಲ್ಲಿ ಬರೆಯೋದು ಗೊತ್ತಿರಬೇಕು ನಿಮಗೆ. 10ರ ಘಾತಗಳಲ್ಲಿ ಹೇಗೆ ಬರೀತಾರೆ ಅನ್ನೋದು ಸಹ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇದು ನೀವು ಪ್ರಯತ್ನ ಮಾಡ್ತೀರಾ? ನೇರವಾಗಿ 10ರ ಘಾತಗಳಲ್ಲಿ ಬರೆಯೋದು ನೋಡೋಣ. ನೋಡಿ, ನೇರವಾಗಿ 10ರ ಘಾತಗಳಲ್ಲಿ ಬರೆಯೋಣ. ನೋಡಿ, ಬರಿಬೇಡಿ 1 ನಿಮಿಷ, ಕ್ಷಮಿಸಿ, ಸಾರಿ, ಎಲ್ಲ ನಿಲ್ಲಿಸಿ. ನೋಡ್ಕೊಳ್ಳಿ ಒಂದು ಸರಿ. ಸೌಜನ್ಯ,
92,349. 92,349. ಹೇಗೆ ಬರೆಯೋದು ಇದನ್ನು? ಹೇಗೆ ಬರೆಯೋದು ನೋಡಿರಿ. 92,349. ಅಲ್ಪವಿರಾಮ ಎಲ್ಲ ಹಾಕ್ಬೇಕು? ಏನು ಕಂದ? 3 ಸಂಖ್ಯೆ ಬಿಟ್ಟು ಅಲ್ಪವಿರಾಮ ಹಾಕ್ಬೇಕು. ಹಾಂ, ಸೊ 92,000. ಇಲ್ಲಿ 9 ಇದೆಯಲ್ವಾ? 9, 8, 10ರ ಘಾತ. 9 ನೆಕ್ಸ್ಟ್ ಎಷ್ಟಿದ್ದಾವೆ ಅಂಕಿಗಳು? ಅಲ್ಲಿ 4 0 ಆಗ್ತಿದ್ವಲ್ಲ ನಾವು, 1 ಬರೆದು 4 0 ಆಗ್ತಿದ್ವಿ. ಇಲ್ಲೇ ಬರೀಬೇಕು, 10 ಬರೆದು 4 ಬರೆದು ಬಿಡಬೇಕು ಮೇಲೆ. ಅರ್ಥ ಆಗ್ತಿದೆಯಾ? ಪ್ಲಸ್ 2 ಇದೆಯಲ್ವಾ ನೆಕ್ಸ್ಟು? 2 × 10ರ ಘಾತ. 2 ನಂತರ ಎಷ್ಟಿದಾವಪ್ಪ? 3, 10ರ ಘಾತ 3. ಅರ್ಥ ಆಗ್ತಿದೆ ಸುಭಾಷ್? ಪ್ರತೀಕ್? 3 ನಂತರ 3 × 10ರ ಘಾತ ಎಷ್ಟಪ್ಪ? 2 ಇದಾವೆ ತಾನೆ ಮುಂದೆ? 2 ಪ್ಲಸ್ 4 × 10ರ ಘಾತ 1. ವೆರಿ ಗುಡ್. ಕಾಣುತ್ತಾ ಇಲ್ಲಿ? ಓಕೆ. ಸೊ ಪ್ಲಸ್ ನಂತರ 9 × 10ರ ಘಾತ 0. ಅರ್ಥ ಆಯ್ತಾ ಎಲ್ಲರಿಗೂ? ಹಾಂ ಸಿಂಚನ ಅರ್ಥ ಆಯ್ತಪ್ಪ? ಸಾಗರ್ ರೈಟ್. ನಾವು ಮುಂದೆ ಹೋಗ್ಬೋದಾ? ಮಾಡಿ ನೋಡೋಣ. ಇದು ನೀವೇ ಪ್ರಯತ್ನ ಮಾಡಿ, ರಫ್ ನೋಟ್ಬುಕ್ಕಲ್ಲಿ ಮಾಡಿ. 91,332. ಫಟಾಫಟ್. ಈ ಕೋಷ್ಟಕ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಮಕ್ಕಳೇ, ಈ ಕೋಷ್ಟಕ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ನೇರ ಅಲ್ಪ ಹಾಂ ಅಲ್ಲಿ ಬೇಡ. ಈಗ ರಫ್ ನೋಟ್ಬುಕ್ಕಲ್ಲಿ ಬರೆಯಮ್ಮ, ರಫ್ ನೋಟ್ಬುಕ್ಕಲ್ಲಿ ಬರೆಯಮ್ಮ. ಸಿಂಚನ ರಫ್ ನೋಟ್ಬುಕ್ಕಲ್ಲಿ ಬರೀ. ಏನಂತಾರಪ್ಪ ಗದಗ ಮಕ್ಕಳು ಯಾರು ಇದ್ದೀರಿ? ರಫ್ ನೋಟ್ಬುಕ್ಕಿಗೆ ಏನಂತಾರೆ? ಹೋಮ್ವರ್ಕ್ ಬುಕ್ ಅಂತೀರ ನೀವು? ಹಾಂ ಹೌದಾ? ನೋಟ್ಸಲ್ಲಿ ಬರಿಬೇಡಮ್ಮ, ನೋಟ್ಸಲ್ಲಿ ಬರಿಬೇಡ. ಯಾವ್ದಾರು ಹಳೆಯದು ಬೇರೆ ಬುಕ್ ಇದೆಯಲ್ಲ, ರಫ್ ನೋಟ್ಬುಕ್ ಅಂತೀವಿ ನಾವು ಅದಕ್ಕೆ. ಆ ನೋಟ್ಬುಕ್ಕಲ್ಲಿ ಬರಿ, ಸರಿನಾ? ನೋಟ್ಸಿಗೆ ಆಮೇಲೆ ಹಚ್ಚಂತ್ರಿ. ಹಾಂ ಸರಿ. ಫೇರ್ ಕಾಪಿಯಲ್ಲಿ ಬರಿಬೇಡ್ರಿ. ಹಾಂ ಅಲ್ಲಿ ಬರಿ, ಅಲ್ಲಿ ಬರಿ, ಜಾಗ ವೇಸ್ಟ್ ಮಾಡಬಾರ್ದು. ಇಲ್ಲೇ ಬರಿ. ಓಕೆ, ಡೇಟ್ ಹಾಕ್ರಿ. ಡೇಟ್ ಹಾಕಬೇಕು, ಪ್ರತಿನಿತ್ಯ ಡೇಟ್ ಹಾಕಬೇಕು. ಆನ್ಲೈನ್ ಮಕ್ಕಳು ಸಹ, ನೀವು ಸಹ ಡೇಟ್ ಹಾಕಬೇಕು. ನೋಡಿ, 91,332 ಈಸ್ ಈಕ್ವಲ್ ಟು 9 × 10ರ ಘಾತ ಎಷ್ಟಿರಬೇಕು ಸಾಗರ್? ಹೇಗಪ್ಪ? ವೆರಿ ಗುಡ್ ಸಾಗರ್. ಪ್ಲಸ್ 1 × 10ರ ಘಾತ ಎಷ್ಟು ಬರಬೇಕು? 3. ವೆರಿ ಗುಡ್, ವೆರಿ ಗುಡ್. ಪ್ಲಸ್ 3 × 10ರ ಘಾತ 2. ಪ್ಲಸ್ 3 × 10ರ ಘಾತ 1. ಪ್ಲಸ್ 2 × 10ರ ಘಾತ. ವೆರಿ ಗುಡ್. ಸೊ ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ಇನ್ನೊಂದು ನೋಡೋಣ ಫಟಾಫಟ್. ನೋಡಿ ಇದೇನಾಗ್ತದೆ? ತಡೀರಿ ಅನ್ಬಾರ್ದು, ನೀನು ಸ್ವಂತ ಬರಿಬೇಕು. ಬರಲ್ವ ನಿನಗೆ ಸ್ವಂತ ಬರೀದಕ್ಕೆ? ಏನಮ್ಮ ಭೈರವಿ? ಬರಿ ಮತ್ತು ಸ್ವಂತ ಬರಿಬೇಕಮ್ಮ. ಸುಲಭ ಇದೆಯಲ್ಲಮ್ಮ ಭೈರವಿ, ಕಷ್ಟ ಆಗ್ತದ? ಅರ್ಥ ಮಾಡ್ಕೊಬೇಕು, ಸ್ವಂತ ಬರಿಬೇಕು. ಪ್ರತಿಯೊಂದೂ ಸರ್ ಮೇಷ್ಟ್ರು ಮಾಡೋದು, ಟೀಚರ್ ಮಾಡೋದನ್ನ ಪಾಠ ಅಲ್ಲಿ ಕಾಪಿ ಮಾಡಬಾರ್ದು, ನಕಲು ಮಾಡೋದಷ್ಟೇ ಕಲಿಬಾರ್ದು. ಸ್ವಂತ ಬಳಸ್ರಿ. ಇದನ್ನು ಮಾಡಿ, ಸ್ವಂತಕ್ಕೆ ಮಾಡಿ. ನೀವೇ ನಂಬರ್ ಹಾಕ್ಕೊಳ್ಳಿ ಎಲ್ಲರೂ. ಮಕ್ಕಳೇ ನೀವು ಅಷ್ಟೇ ಆನ್ಲೈನಲ್ಲಿ ನೋಡ್ತಿದ್ದೀರಲ್ಲ, ನೀವು ನಂಬರ್ ಹಾಕ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಇದನ್ನು ಲೆಕ್ಕ ಮಾಡಿ. ಮಾಡ್ತಿದ್ದೀರಾ? ಗುಡ್ ಗುಡ್. ಗಣೇಶ್ ಗುಡ್, ವೆರಿ ಗುಡ್. ರೈಟ್ ರೈಟ್. ಬರ್ದಪ್ಪ. ಸಿಂಚನ ಬರ್ದಮ್ಮ. ಹಾಂ ವೆರಿ ಗುಡ್. ನೋಡಿ ಭಾಳ ಜನ ಬರ್ತಿದ್ದೀರಾ, ವೆರಿ ಗುಡ್. ಅಲ್ಪವಿರಾಮ ಇಲ್ಲ ಹಾಕ್ತೀರಿ, ರೈಟ್? 26,849 ಅಂತ ಇತ್ತು. ಸೊ 2 × 10ರ ಘಾತ 4 ಪ್ಲಸ್ 6 × 10ರ ಘಾತ 3 ಪ್ಲಸ್ 8 × 10ರ ಘಾತ ಪ್ಲಸ್ 4 × 10ರ ಘಾತ ಪ್ಲಸ್ 9 × 10ರ ಘಾತ. ವೆರಿ ಗುಡ್. ಕ್ಲಿಯರ್ ಆಯ್ತು ಎಲ್ಲರಿಗೂ?
ಓಕೆ. ಮುಂದಿನ ಉದಾಹರಣೆಗಳು ಮಾಡ್ತೀರಾ? ಭೈರವಿ ಕರೆಕ್ಟ್ ಇದೆಯಮ್ಮ? ಚಲೋ. 61,000 ಅಲ್ಲಲ್ಲ 6 ಲಕ್ಷ ಇದೆಯಲ್ಲ ನೋಡ್ರಿ, ಅಲ್ಪ ವಿರಾಮ ಹಾಕ್ಲಿದ್ರೆ ಈ ಸಮಸ್ಯೆ ಆಗುತ್ತೆ. 6,12,765 ಅಲ್ಪ ವಿರಾಮ ನೀವೇ ಹಾಕ್ಬಿಡಿ ಕರೆಕ್ಟಾಗಿ. ನಾನು ನೇರವಾಗಿ ಶುರು ಮಾಡ್ತೀನಿ ಮಕ್ಕಳೇ. 6 × 10⁻5 ಪ್ಲಸ್ 1 × 10⁻4. ವೆರಿ ಗುಡ್. 2 × 10⁻3 ಪ್ಲಸ್ 7 × 10⁻, ಪ್ಲಸ್ 6 × 10⁻1 ಪ್ಲಸ್ 5 × 10⁻10 0. ಅಮ್ಮ ಕರೆಕ್ಟ್ ಆಯ್ತಾ ಸಗರ್? ಬಂತಪ್ಪ ಮದನ್? ವೇದಾಂತ್ ಡೇಟ್ ಹಾಕಪ್ಪ. ಡೇಟ್ ಹಾಕಿ. ಓಕೆ. ನಂತರದ ಪ್ರಶ್ನೆ. ಕೋಷ್ಟಕ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ಇದಕ್ಕೆ ಅಲ್ಪ ವಿರಾಮ ಹಾಕೋಣ. ಏನಾಗ್ತದೆ ಮಕ್ಕಳಿದು? 4,22,768 ರೈಟ್. ಸೊ ಇಲ್ಲಿ 4 × 10⁻5 ಪ್ಲಸ್ 2 × 10⁻4 ಪ್ಲಸ್ 2 × 10⁻3 ಪ್ಲಸ್ 7 × 10⁻2 ಪ್ಲಸ್ 6 × 10⁻1 ಪ್ಲಸ್ 8 × 10⁻0. ಗುಡ್. ಮುಂದುವರಿಯಮ್ಮ. ಮುಂದಿನ ಸಂಖ್ಯೆ ನೀವೇ ಮಾಡಿ. ಎಪ್ಪತ್ತು ಲಕ್ಷದ 4,227. ಇದನ್ನು ಸ್ವಲ್ಪ ಗಮನ ಕೊಟ್ಟು ಮಾಡ್ಬೇಕು ನೀವು. ಸ್ವಲ್ಪ ಗಮನ ಕೊಟ್ಟು ಮಾಡಿ ಮಕ್ಕಳೇ. ಗಮನ ಹರಿಸಿ ಸ್ವಲ್ಪ. ಇಲ್ಲಿ 2 0 ಬಂದಿದ್ದಾವೆ. ಏನು ಮಾಡ್ಬೇಕು ನಾವು? ಬಿಟ್ಟರು ನಡೀತದೆ? ಕರೆಕ್ಟಾ? ಬರೆದಿದ್ರು ನಡೀತದೆ. ಸೊ ನಾವೇನು ಬರಿತೀವಿ? 7 × 10⁻. ಎಷ್ಟಿದೆ ಇಲ್ಲಿ? 6 ಪ್ಲಸ್ ನೆಕ್ಸ್ಟ್ ಟೈಮ್ ಬರಿಬೇಕು ನಾನು. 4 × 10⁻3 ಪ್ಲಸ್ 2 × 10⁻2 ಪ್ಲಸ್ 2 × 10⁻1 ಪ್ಲಸ್ 7 × 10⁻0. ಒಪ್ತೀರಾ? ನೋನಾ? 0 × 10⁻5 0 × 10⁻4 ಬರೆದ್ರೂ ತಪ್ಪೇನಿಲ್ಲ, ಬರದೇ ಇದ್ರೂ ತಪ್ಪೇನಿಲ್ಲ. ಆಯಿತಾ? 0ಯ ಸ್ಥಾನ ಬೆಲೆ ಮುಖ ಬೆಲೆ 0ನೇ ಆಗ್ಬಿಡುತ್ತಲ್ಲಿ. ಹಾಗಾಗಿ ಮುಂದಿನ ಪ್ರಶ್ನೆ ನೋಡಿ. 70,447. ವಿಸ್ತರಿಸೋಣ.
ಬರ್ದಿದ್ದೀರಾ? 4 ಇಂಟು 10ರ ಘಾತ 6, 3 ಇಂಟು 10ರ ಘಾತ 5, 7 ಇಂಟು 10ರ ಘಾತ 4. 0 ಬಿಡ್ತಿದ್ದೀವಾ? 0 ಬಿಡ್ತಾ ಇದ್ದೀವಿ. 4 ಇಂಟು 10ರ ಘಾತ 2. 4ರ ಮುಂದೆ ಎಷ್ಟಿದೆ? 3 ಅಲ್ಲ, 2. ಇಲ್ಲಿ 4 ಬಂದು 3 ಬರ್ದಿರ್ತೀರ ನೋಡ್ರಿ. ಭಾಳ ಜನ ಬರ್ದಿರ್ತೀರ ನೋಡ್ಕೊಳ್ಳಿ. 4 ನಂತರ 3ಗೆ ಬಂದುಬಿಡ್ತೀರಿ. ಬರೆದು ಅಭ್ಯಾಸ ಆಗಿರ್ತದೆ. 4 ಆದಮೇಲೆ 3 ಬರಬೇಕಲ್ಲ ಅಂಥೇಳಿ 4 ಇಂಟು 10ರ ಘಾತ 3 ಅಂತ ಬರೆದ್ಬಿಡ್ತಾರೆ. ಆಮೇಲೆ 4 ಇಂಟು 10ರ ಘಾತ ಇಲ್ಲೆಷ್ಟಿದೆ? 1 ಇದೆ. 7 ಇಂಟು 10ರ ಘಾತ ಮುಂದೇನೂ ಇಲ್ಲ, 0. ಅರ್ಥ ಆಗ್ತಿದೆ? ಕ್ಲಿಯರ್? ಮದನ್ ಮುಂದೋಗ್ಬೋದಾ? ವೆರಿ ಗುಡ್. ಇಲ್ಲಿ ನೋಡಿ, ಇದನ್ನು ನೀವೇ ಮಾಡಿ ಜಲ್ದಿ. $17,64,689. $17,64,689 ಮಕ್ಕಳೇ. ಭಾಳ ಸುಲಭ. 1 ಇಂಟು 10ರ ಘಾತ 6, 7 ಇಂಟು 10ರ ಘಾತ 5. ನೋಡಿ, ಕೋಷ್ಟಕನೆಲ್ಲ ಬರಿಬೇಡಿ, ಸಂಖ್ಯೆ ಮತ್ತು ವಿಸ್ತರಿತ ರೂಪ ಅಷ್ಟೇ. ಪ್ಲಸ್ 6 ಇಂಟು 10ರ ಘಾತ 4, ಪ್ಲಸ್ 4 ಇಂಟು 10ರ ಘಾತ 3, ಪ್ಲಸ್ 6 ಇಂಟು 10ರ ಘಾತ 2, ಪ್ಲಸ್ 8 ಇಂಟು 10ರ ಘಾತ 1, ರೈಟ್? ಪ್ಲಸ್ 9 ಇಂಟು 10ರ ಘಾತ 0. ನೆಕ್ಸ್ಟ್ ಹೋಗೋಣ. ವೇದಾಂತ್, ಮದನ್, ಅಜಯ್. ಸುಲಭ ಇದೆ. 71,953 ಘಾತಗಳಲ್ಲಿ ವಿಸ್ತರಿತ ರೂಪದಲ್ಲಿ ಬರೀರಿ. 7 ಇಂಟು 10ರ ಘಾತ 1 ಇಂಟು 10ರ ಘಾತ 9 ಇಂಟು 10ರ ಘಾತ 5 ಇಂಟು 10ರ ಘಾತ 3 ಇಂಟು 10ರ ಘಾತ. ಯಾವುದಕ್ಕೂ ಬರ್ತಿಲ್ಲ ವಿನಯ್ ಪಾಟೀಲ. ನಾನು ಯಾವುದಕ್ಕೂ ಹಾಕಿಲ್ಲಪ್ಪ, ಆಯಿತಾ? ಈಗ ಹಾಕ್ತೀನಿ ನೋಡು ಘಾತಗಳನ್ನು. 7 ಇಂಟು 10ರ ಘಾತ 7ರ ಮುಂದೆ ಎಷ್ಟಿದ್ದಾವೆ? 4 ಇದ್ದಾವೆ. 1 ಇಂಟು 10ರ ಘಾತ 1 ಮುಂದೆ 3 ಇದ್ದಾವೆ, ಕರೆಕ್ಟ್. 9ರ ಮುಂದೆ 2, 5ರ ಮುಂದೆ 1, 3 ಮುಂದೆ 3 ಮುಂದೆ ಏನಾದರೂ ಇದೆಯಾ? ಏನೂ ಇಲ್ಲ, 0 ಅಂತ ಹಾಕ್ತೀವಿ ಅಷ್ಟೇ. ಇದು ಈಸಿ ಇದೆ ನೆನ್ಪಿಟ್ಕೊಳಕ್ಕೆ. ಯಾವ ಕಾರಣಕ್ಕೂ ಈ ಪ್ರಶ್ನೆಗಳಲ್ಲಿ ತಪ್ಪಾಗಬಾರ್ದು ಮಕ್ಕಳೇ, ಆಯಿತಾ? ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಇಲ್ಲ, ಮುಂದಿನ ವಿಭಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಂತ ಹೇಳಿದ್ದಾರೆ? ವಿಸ್ತರಿತ ರೂಪವನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋದು. ವಿಸ್ತರಿತ ರೂಪವನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋದು ಇದು ಭಾಳ ಸುಲಭ, ಭಾಳ ಸುಲಭ. ನೋಡ್ತೀರಾ? ನೋಡಿ, ಇಲ್ಲಿ ವಿಸ್ತರಿತ ರೂಪದಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಸಾಮಾನ್ಯ ರೂಪಕ್ಕೆ ತರಬೇಕು ಇದನ್ನು. 3 ಇಂಟು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಅಲ್ಲಪ್ಪ, 3 ಇಂಟು ಏನಿದು? 1 ಲಕ್ಷ. ಅಂದರೆ ಅದು ಎಷ್ಟಾಗುತ್ತೆ? 3 ಲಕ್ಷ. 3 ಲಕ್ಷ ಆಗುತ್ತೆ. ಇದರಲ್ಲಿ ಭಾಳ ಸುಲಭ ಆಯಿತು. ಒಂದು ನೋಡೋಣ. ಇದು 3 ಲಕ್ಷ ಆಯ್ತು. ಇದು 3 ಲಕ್ಷ. 3 ಲಕ್ಷ. ಮುಂದೇನಂತ ಹಾಕಿದ್ದಾರೆ? ಪ್ಲಸ್ 1 ಇಂಟು ಏನಿದು? 10,000. 1 ಇಂಟು 10,000 ಅಂದರೆ 10,000. ಪ್ಲಸ್ ಹಾಕಿದ್ದಾರೆ ಮತ್ತೆ. 6 ಇಂಟು 1000 6,000. ಪ್ಲಸ್ 5 ಇಂಟು 100 500. ಪ್ಲಸ್ 4 ಇಂಟು 10 40. ಪ್ಲಸ್ 3 ಇಂಟು 1 3. ಇದೆಲ್ಲ ಸೇರಿದ್ರೆ ಮಕ್ಕಳೇ 3,16,000
3,00,000 ಇಷ್ಟು ಬರುತ್ತೆ. ಬಟ್ ಭಾಳಷ್ಟು ಸರಿ ನೀವು ತಪ್ಪು ಮಾಡ್ತೀರಿ ಅದನ್ನು ಬರಿಬೇಕಾದ್ರೆ. ವಿಸ್ತರಿತ ರೂಪನ ಸುಲಭ ರೂಪಕ್ಕೆ, ಸರಳ ರೂಪಕ್ಕೆ ತರೋದ್ರಲ್ಲಿ ಭಾಳಷ್ಟು ಜನ ತಪ್ಪು ಮಾಡ್ತೀರಿ. ಅದು ಹೇಗೆ ತಪ್ಪು ಮಾಡ್ತೀರಿ ಮುಂದೆ ಹೇಳ್ತೀನಿ. ತಪ್ಪು ಆಗದೆ ಹೇಗೆ ಬರಿಬೋದು ಸರ್, ತಪ್ಪು ಮಾಡದೆ ಹೇಗೆ ಬರಿಬೋದು ಸರ್, ಅದಕ್ಕೊಂದು ಮೆಥಡ್ ಇದೆ. ಸಾಗರ್ 3 ಅಂತ ಬರಿತೀವಿ. ಮೊದಲೇನಿದೆ 3. ಇದ್ರ ಮುಂದೆ ಎಷ್ಟು 0 ಇದ್ದಾವೆ ಅಷ್ಟು ಜಾಗ ಇರಬೇಕಾ? ಅವಾಗಲೇ ಏನು ಮಾಡ್ತಿದ್ವಿ ನಾವು ವಿಸ್ತರಿತ ರೂಪದಲ್ಲಿ ಬರಿಬೇಕಾದ್ರೆ ಏನು ಮಾಡ್ತಿದ್ವಿ, ಎಷ್ಟು ಸಂಖ್ಯೆಗಳಿದಾವೋ ಅಷ್ಟು 0 ಆಗ್ತಿದ್ವಿ. ಅಲ್ಲಿ ಎಷ್ಟು 0 ಇದಾವೋ ಅಷ್ಟು ಸಂಖ್ಯೆ ಇರಬೇಕಾ ಇಲ್ಲಿ? ಕರೆಕ್ಟಾ? ಅರ್ಥ ಆಗ್ತಿದೆಯಮ್ಮ? ಮುಂಚೆ ಏನು ಮಾಡ್ತಿದ್ವಿ ನಾವು ವಿಸ್ತರಿತ ರೂಪ ಬರಿಬೇಕಂದ್ರೆ, ವಿಸ್ತರಿತ ರೂಪದಲ್ಲಿ ಬರಿಬೇಕು ಅಂದರೆ 7 ಮುಂದೆ ಎಷ್ಟಿದ್ದಾವೆ ನಂಬರು ಅಂತ ನೋಡ್ತಿದ್ವಿ. ಅಂದರೆ ಅಷ್ಟು 0 ಇದ್ದಾವೆ ಅಂತ ಅರ್ಥ. ಕರೆಕ್ಟಾ? ಹೌದಾ ಇಲ್ವಾ? ಏನಂತ ಬರಿತಿದ್ವಿ? 7 8 1 ಬರೆದು ಎಷ್ಟು 0? 4 0. 1 2 3 4. ಕರೆಕ್ಟಾ? ಹಿಂಗೆ ತಾನೇ ಬರಿತಿದ್ವಿ ನಾವು ಅವಾಗ. ಆಮೇಲೆ ಘಾತಗಳ ರೂಪದಲ್ಲಿ ಬರೆಯೋದ ಕಲ್ತ್ವಿ. ಹೌದಾ ಇಲ್ವಾ? ಹೌದಾ ಇಲ್ವಾ? ರೈಟ್. ಸೊ ಈಗ ಏನು ಮಾಡ್ತಾಯಿದ್ದೀವಿ, ಉಲ್ಟಾ ಮಾಡ್ತಿದ್ದೀವಿ. ನಮಗೆ ಮುಂಚಿತವಾಗಿ 0ಗಳನ್ನು ಕೊಟ್ಟಿದ್ದಾರೆ ಅವರು, ಎಷ್ಟಿದ್ದಾವೆ ಅಂತ. ಅದರ ಅರ್ಥ ಏನು? ಆ ಸಂಖ್ಯೆ ಮುಂದೆ ಅಷ್ಟು ಅಂಕಿಗಳಿದ್ದಾವೆ ಅಂತ ಅರ್ಥ. ಎಸ್ ಆರ್ ನೋ? ರೈಟ್. ಸೊ 3 ಆಯಿತು. ಇಲ್ಲಿ ಎಷ್ಟಿರಬೇಕಪ್ಪ? 1 ಮುಂದೆ ಎಷ್ಟಿರಬೇಕು? 4. 1 2 3 4 ಬಿಟ್ಟು ಏನು ಬರಬೇಕು? 1 ಬರಬೇಕು. 3 0 ಬಿಟ್ಟು ಏನು ಬರಬೇಕು? ಅಂದರೆ 3 ಅಂಕಿ ಬಿಟ್ಟು 6 ಇರಬೇಕು. ಹೌದಾ? 1 2 3 ಬಿಟ್ಟು 6 ಇರಬೇಕು. 2 ಬಿಟ್ಟು 5 ಇರಬೇಕು. 1 0 ಬಿಟ್ಟು 1 ಅಂಕಿ ಬಿಟ್ಟು 4 ಇರಬೇಕು. 3 ಏನೂ ಇಲ್ಲ. ಹೆಂಗೂ ಬರಿಬೋದು. ಇದು ಈಸಿ. ಇದರಲ್ಲಿ ತಪ್ಪಾಗಲ್ಲ. ಯಾಕೆ ತಪ್ಪಾಗಲ್ಲ ಅಂತ ಹೇಳ್ತೀನಿ ನೋಡ್ರಿ. ಇಲ್ಲೊಂದಿದೆ ಅಂಕೆ, ಇದನ್ನು ಟ್ರೈ ಮಾಡೋಣ. 9 ಬರೀತೀನಿ. ಎಷ್ಟಿದಾವಪ್ಪ ಇಲ್ಲಿ? ಎಷ್ಟು 0 ಇದ್ದಾವೆ? 1 2 3 4 5 6. 6 ಜಾಗ ಇರಬೇಕಲ್ಲಿ. ಅರ್ಥ ಆಗ್ತಿದೆಯಾ? ಈಸಿ ಹೇಳ್ತಿದ್ದೇನೆ, ಈಸಿ ಮೆಥಡ್. ನೆಕ್ಸ್ಟ್ ಇಲ್ಲಿ 5 ಇದೆಯಾ? 5 ಬಿಟ್ಟರೆ ಇದೇ ತಾನೇ ಬರೋದು. 1 2 3 4 5 ಬಿಟ್ಟರೆ ಇಲ್ಲಿ ಬರ್ತದೆ 6. 4 ಬಿಡಬೇಕು. 1 2 3 4 ಬಿಟ್ಟರೆ 2. 3 ಬಿಟ್ಟು 0 ಬರಿಬೇಕು. 1 2 3 ಬಿಟ್ಟು 0 ಬರಿಬೇಕು. ಹೌದಾ? 2 ಬಿಟ್ಟು 4. 1 ಬಿಟ್ಟು 7. 1 ಬಿಟ್ಟು 7 8. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ತಪ್ಪೇನಾರು ಆಗುತ್ತೆ ಇಲ್ಲಿ? ನೆಕ್ಸ್ಟ್ ಒಂದು ನೋಡಿ. ಇಲ್ಲೇನಾಗುತ್ತೆ ನೋಡಿ. ಈ 0 ಬರೆದ್ರು ಒಂದೇ ಬರೀಲಿದ್ರು ಒಂದೇ ಅಲ್ವಾ? 0 ಇಂಟು ಅಂತ ಏನಾರ ಬರೆದ್ರು ಒಂದೇ ಬರೀಲಿದ್ರು ಒಂದೇ ಅಲ್ವಾ? ತೆಗೆದು ಬಿಡೋಣ, ಇದನ್ನು ತೆಗೆದು ಬಿಡೋಣ. ಕರೆಕ್ಟಾ? ಅದು ಹೋಗಿಬಿಡಲಿ. ಇಲ್ಲಿ ನೋಡಿ ಏನಾಗ್ತದೆ. 8 ಇಂಟು ಎಷ್ಟು 0ಗಳಿದಾವೆ ಮಕ್ಕಳೇ? 3 2 5 2 7 1 8. 8 0 ಇದಾವೆ. ಅಂದರೆ ಎಷ್ಟು ಜಾಗ ಬಿಡ್ಬೇಕು ನಾವು? 1 2 3 4 1 2 3 4. 8 ಜಾಗ ಬಿಡ್ಬೇಕು. ಈ ಥರ ಒಪ್ತೀರಾ? 8 ಜಾಗ ಬಿಟ್ಟ ಮೇಲೆ 7 ಮುಂದೆ ಎಷ್ಟು 0 ಇದಾವಪ್ಪ? 5 1 6. 6 ಅಂಕಿ ಬಿಟ್ಟು ಏನು ಬರಿಬೇಕು ನಾವು? 7. 1 2 3 4 5 6 ಅಂಕಿ ಬಿಟ್ಟು 7 ಬರಿಬೇಕು. ನೋಡಿದ್ರಾ? ಎಷ್ಟು ಒಂದು ಬಿಟ್ಟಿದ್ದಾರೆ ಅವರು. ಈ ರೀತಿ ಬರೆದ್ರೆ ನಿಮಗೆ ಕರೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಯಾವ ಸ್ಥಾನದಲ್ಲಿ ಬರಬೇಕು ಅಂತ ನಿಮ್ಮಲ್ಲಿ ತಪ್ಪಾಗಲ್ಲ. ಭಾಳ ಜನ ಏನು ಬರ್ಬಿಡ್ತಾರೆ ಗೊತ್ತಾ? ಇದನ್ನು 8 ಇದೆಯಾ ಸರ್ ಫಸ್ಟು, ಆಮೇಲೆ 7 ಇದೆಯಾ, ಆಮೇಲೆ 7 ಇದೆಯಾ, ಆಮೇಲೆ ಇಲ್ಲೇನಿತ್ತು 0 ಇತ್ತಲ್ವ ಇಲ್ಲಿ 0 3 2 6 3 ಸರ್. ಇದೆ ಸರ್ ಆನ್ಸರ್. ಇದನ್ನು ಹಾಕ್ಬಿಡ್ತಾರೆ ಭಾಳ ಜನ ಇದನ್ನು ಅವಸರಕ್ಕೆ. ಆ ರೀತಿ ಬರೋದಿಲ್ಲ. ಆಮೇಲೆ ಇಲ್ಲೇನೂ ಇಲ್ಲಾಂದ್ರೆ ಏನು ಹಾಕ್ಬೇಕು ನಾವು? 0. 7 ಆಯಿತು. ಇದಾಯಿತು. ನೆಕ್ಸ್ಟ್ ಇದ್ರ ಮುಂದೆ 5 0 ಇದಾವೆ ನೋಡಿ. 5 0 ಇದಾವೆ. 1 2 3 4 5 0 ಬಿಟ್ಟರೆ ಇಲ್ಲೊಂದು 7 ಹಾಕ್ಬೋದು. ಕರೆಕ್ಟ್. ಇಲ್ಲಿ ಮುಂದೆ ಏನಿತ್ತು? 0. ಅದು ಬಿಟ್ಬಿಟ್ಟಿದ್ದೀವಿ ನಾವು, ಬರ್ದಿಲ್ಲ ಅದನ್ನು ಅಂತ ಅಂದ್ಕೊಳ್ರಿ. ಅದಿಲ್ವೇ ಇಲ್ಲ ಅಲ್ಲಿಲ್ಲ. 3 0 ಬಿಟ್ಟು ಏನು ಹಾಕ್ಬೇಕು? 3. 1 2 3 ಬಿಟ್ಟು ನಾವು 3 ಹಾಕ್ಬೇಕು. ಮತ್ತು ಇಲ್ಲೇನು ಉಳಿದಿಲ್ಲ ಅದ, ಇಲ್ಲೇನು ಹಾಕ್ಬೇಕು ನಾವು? 0 ಹಾಕ್ಬೇಕು. ಸಾಗರ್ ಏನು ಹಾಕ್ಬೇಕು ನಾವಲ್ಲಿ? 0. ಆಮೇಲೆ 2 ಬಿಟ್ಟು ಏನು ಹಾಕ್ಬೇಕು? 2 ಅಂಕಿ ಹಾಕ್ಬೇಕು. 1 ಬಿಟ್ಟು 6. 3 ಅಂತೂ ಕೊನೆಗೆ ಬರುತ್ತೆ. ಈಸಿ. ತಪ್ಪಾಗಲ್ಲ ತಾನೇ ಮಕ್ಕಳೇ? ಮಿಸ್ಟೇಕ್ ಆಗಲ್ಲ ಈ ರೀತಿ ಮಾಡಿದ್ರೆ.
ನೀವು ಬರೀ ಫಸ್ಟ್ ನಂಬರ್ಸ್ ಅಷ್ಟೇ ಮಾಡ್ಕೊತ ಹೋದರೆ ನೋಡಿರಿ ಎಷ್ಟು ತಪ್ಪಾಗುತ್ತೆ, ಅದಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಆಗ್ತದೆ. ಎಸ್ ಆರ್ ನೋ? ಹಾಂ, ಸೊ ಈ ಥರ ಬರೆಯೋಕ್ಕೆ ಹೋದರೆ ತಪ್ಪಾಗ್ಬಿಡುತ್ತೆ. ಆಯಿತಾ? ಸೊ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ, ಇಲ್ಲಿ ನೋಡಿ ಏನಿದೆ, 2 ಇಂಟು ಎಷ್ಟು ಸೊನ್ನೆ ಇದ್ದಾವೆ? 6 ಸೊನ್ನೆ. 1 2 3 4 5 6. ಕ್ಲಿಯರ್? ಓಕೆ. ಇಲ್ಲಿ ಎಷ್ಟಿದೆ? 5 ಇದೆಯಾ? 5 ಸೊನ್ನೆ ಅಂದರೆ ಇಲ್ಲೇ ಬರುತ್ತಲ್ಲ ಮತ್ತದು. ಈ ಕಡೆಗೆ 5 ಅಂಕಿ ಉಳಿದ್ವು, ಪ್ರತಿ ಸರಿ ಎಣಿಸೋದೇನು ಬೇಕಿಲ್ಲ. ಇಲ್ಲಿ 4 ಇದಾವೆ ಅಂದರೆ 4, ಇಲ್ಲಿ 3 4 3 2 1 0. ಇದು ಈಸಿ ಇತ್ತು, ಇದು ಎಲ್ಲೂ ಜಂಪ್ ಆಗಿಲ್ಲ, ಯಾವ ಸಂಖ್ಯೆನೂ ಜಂಪ್ ಆಗಿಲ್ಲ. ರೈಟ್? ಮುಂದಿನದು ಉದಾಹರಣೆ ತಗೊಳ್ಳೋಣ. ಇದನ್ನು ನೋಡಿ ಏನಾಗ್ತದೆ, 4 ಇಂಟು 1,00,000 ಎಷ್ಟಿದೆ? 1 2 3 4 5. ಕರೆಕ್ಟಾ? 0 ಬರೆದ್ರು ಒಂದೇ, ಬರೀಲಿದ್ರು ಒಂದೇ. 4 ಬಿಟ್ಟು 0 ಅಂತೆ, 1 2 3 4 ಬಿಟ್ಟು 0 ಅಂತೆ. ಓಕೆ. ಇಲ್ಲೊಂದು 0, 3 ಬಿಟ್ಟು 0, 2 ಬಿಟ್ಟು 0, 1 ಬಿಟ್ಟು 0, ಕೊನೆಗೆ ಒಂದು 6. ಕ್ಲಿಯರ್? ಅರ್ಥ ಆಯ್ತಾ? ಹಾಂ, ರೈಟ್. ಇದನ್ನೇನು ಮಾಡ್ಬೋದು? ನೀವು ಮಾಡ್ತೀರಾ? ರಫ್ ನೋಟ್ಬುಕ್ಕಲ್ಲಿ ಮಾಡಿ ಜಲ್ದಿ. ಹೌದು. ವಿಸ್ತರಿತ ರೂಪ ಬರೀರಿ. ಓಕೆ, ಮುಗೀತ್ರಾ? ಸ್ವಲ್ಪ ಒಂದು ಸಣ್ಣ ಬದಲಾವಣೆ ಮಾಡಿ ಬಯಸ್ತಿದ್ದೀನಿ ನಾನು. 7 ಇಂಟು ಇದನ್ನೇನಂತ ಬರೀತೀನಿ ನಾನು? 10 ರ ಘಾತ 3 3 6 ಬರಿಬೋದಾ? ಈ ರೀತಿಯೂ ಬರಿಬೋದಾ? ಪ್ಲಸ್ ಈ ರೀತಿ ನಾನು ಬರ್ಕೊಂಬಿಡ್ತೀನಿ, ಪ್ಲಸ್ 0 ಅಂತ ಬಿಟ್ಬಿಡ್ತೀನಿ. 0 ಇಂಟು ಏನು ಬರೆದ್ರು 0ನೇ, ಪ್ಲಸ್ 4 ಇಂಟು 10 ರ ಘಾತ 2, ಪ್ಲಸ್ 7 ಇಂಟು 10 ರ ಘಾತ 1, ಪ್ಲಸ್ 8 ಇಂಟು 10 ರ ಘಾತ 0. ಕ್ಲಿಯರ್? ಇದು ಫಸ್ಟ್ ಬರುತ್ತೆ. ಬಟ್ ಇದ್ರ ಮುಂದೆ ಎಷ್ಟು ಅಂಕಿಗಳಿರ್ತವೆ? 6 ಇದೆ ಅಲ್ವಾ? 6 ಅಂದರೆ 6 ಅಂಕಿ ಇದೆ ಅಂತ ಅರ್ಥ. ಆಯಿತಾ? 6 ಅಂತ ಇದೆ ಅಂದರೆ ಅದರ ಮುಂದೆ 6 ಅಂಕಿಗಳಿದ್ದಾವೆ ಅಂತ ಅರ್ಥ. ಸೊ 2 ಇಂಟು 10 ರ ಘಾತ 4, 1 2 3 4 ಬಿಟ್ಟು ನಾವು ಏನು ಬರಿಬೇಕಾಗತ್ತೆ? 2. ಹಂಗಾರೆ ಇಲ್ಲಿ ಏನಿದೆ? 0. ಏನೂ ಇಲ್ಲ ಅಂದರೆ 0 ಬರುತ್ತೆ. ರೈಟ್? 4 ಇಂಟು 10 ರ ಘಾತ 2, 1 2 ಬಿಟ್ಟು 4 ಬರಿಬೇಕು. ಇಲ್ಲೂ ಏನಿಲ್ಲ, 0 ಬರುತ್ತೆ. 7 ಇಂಟು 10 ರ ಘಾತ 1, 7 ಮತ್ತು 8. ಕರೆಕ್ಟ್ ಇದೆಯಾ? ಅಕಸ್ಮಾತಾಗಿ ಎಲ್ಲಾದರೂ ಮಿಸ್ಟೇಕ್ ಆಗಿದೆ ಅಂದರೆ ಮಕ್ಕಳೇ, ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ದೀರಿ, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂದರೆ ದಯಮಾಡಿ ಜಲ್ದಿ ನಾನು ತಿದ್ಕೊಂಬಿಡಿ. ಆಯಿತಾ? ಓಕೆ, ಮುಂದೆ ಹೋಗ್ಬೋದಾ ನಾವು? ಹಾಂ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೇರವಾಗಿ ಘಾತಗಳಲ್ಲಿ ಬರ್ಕೊಳ್ರಿ. ಇದನ್ನು 0 0 0 0 ಅಂತ ಹಾಕಂತ ಕೂರಬೇಡಿ, ಘಾತಗಳಲ್ಲಿ ಬರ್ಕೊಳ್ಳಿ. ನೇರವಾಗಿ ನೀವೇ ಘಾತಗಳಲ್ಲಿ ಬರ್ಕೊಳ್ಳಿ. 8 ಇಂಟು 10 ರ ಘಾತ ಎಷ್ಟಿದೆಯಪ್ಪ ಇದು? 3 4 7 1 8. ಹೌದಾ? ಪ್ಲಸ್ 7 ಇಂಟು 10 ರ ಘಾತ 5, ಪ್ಲಸ್ 3 ಇಂಟು 10 ರ ಘಾತ 3, ಪ್ಲಸ್ 2 ಇಂಟು 10 ರ ಘಾತ 2, ಪ್ಲಸ್ 6 ಇಂಟು 10 ರ ಘಾತ 1, ಪ್ಲಸ್ 3 ಇಂಟು 10 ರ ಘಾತ 0. ಕ್ಲಿಯರ್? ಮಾಡಿ ನೋಡೋಣ.
ಬಿಟ್ಟು ಹೋದ ಸಂಖ್ಯೆಗಳ ಜಾಗದಲ್ಲಿ 0 ಬರಬೇಕು. ಹಳೆ ನಂಬರ್ ಕರೆಕ್ಟ್ ಬಂತೇನಪ್ಪ? ಕಾಮ ಹಾಕೋದೇ ಇಲ್ಲ ನೀವು. ಅಲ್ಪವಿರಾಮ ಹಾಕ್ಬೇಕು ನೀವೇ. ಸಂಖ್ಯೆ ಮಾಡ್ತಿರಲ್ಲ, ಸರಳ ರೂಪಕ್ಕೆ ತಂದಮೇಲೆ ಅಲ್ಪವಿರಾಮ ಹಾಕಬೇಕು. ಇಂದು ಅರೇಬಿಕ್ ಸಂಖ್ಯೆ ಪದ್ಧತಿಯಲ್ಲಿ ಹಾಕಿ ಅಲ್ಪವಿರಾಮ. ಹಾಕಿಲ್ಲ ನೋಡಪ್ಪ ಇನ್ನು. ಅಲ್ಪವಿರಾಮ ಹಾಕು ಮರಿಯಾ. ಓಕೆ, ಇದನ್ನು ಏನಂತ ಬರಿಬೋದು ನಾವು? 8 × 10⁸ ಅಂತ ಇದೆ. ಅಂದರೆ 8ರ ಮುಂದೆ ಎಷ್ಟು ಅಂಕೆಗಳಿದಾವೆ ಅಂತ ಅರ್ಥ? ಎಷ್ಟಿದೆ ಇಲ್ಲಿ? 8 ಇದೆ ಅಂದರೆ ಅಂತ ಅರ್ಥ. ಅದ್ರ ಮುಂದೆ ಇನ್ನೂ 8 ಅಂಕೆಗಳಿದಾವೆ. 4, 5, 6, 7, 8 ಅಂಕೆ ಇದಾವೆ ಅಂತ ಅರ್ಥ. ಆಯಿತು. 7 × 10⁵5 ಅಂದರೆ 5 ಅಂಕೆ ಆದಮೇಲೆ ಏನು ಬರಬೇಕು? 7 ಬರಬೇಕು. ಅಥವಾ 7ರ ಮುಂದೆ 5 ಅಂಕೆಗಳಿದ್ದಾವೆ. 7ರ ಮುಂದೆ ಎಷ್ಟು ಅಂಕೆ ಇದ್ದಾವೆ? 5 ಅಂಕೆ. 1, 2, 3, 4, 5 ಅಂಕೆ ಬಿಟ್ಟು ನಾನೇನು ಬರ್ತೀನಿ? 7 ಅಂತ ಬರಿತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಅನಾಥ ಮಕ್ಕಳು ಅದಾವೆ ಇಲ್ಲಿ. ಇವರಿಬ್ಬರ ಬಗ್ಗೆ ಏನು ಮಾತಾಡೇ ಇಲ್ಲ. ಅನಾಥರು, ಪಾಪಗಳು. ಅದಕ್ಕೇನು ಮಾಡೋಣ? 0 ಹಾಕ್ಬಿಡೋಣ. ಓಕೆ, ರೈಟ್. ಅದಾದಮೇಲೆ 7 ಆದಮೇಲೆ 8 × 10⁻3. 1, 2, 3 ಬಿಟ್ಟು ಏನು ಬರಿಬೇಕು ನಾನು? 3 ಬರಿಬೇಕು. ಮತ್ತು ಇಲ್ಲೊಂದು ಯಾರ್ಯಾರು ಆಗಿಲ್ಲ ನೋಡ್ಕೊಳ್ಳಿ. 2 × 10⁻2. 2 ಅಂಕೆ ಬಿಟ್ಟು 2 ಬರಿಬೇಕು. ಮಾಡ್ತೀರಾ? ಬಂತಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬರುತ್ತಪ್ಪ ಪಾಕಟೆ ಬಂತಂದರೆ ಭಾಳ ಒಳ್ಳೆಯದು. ಸೌಜನ್ಯ ಬಂತಾ ಮಾಡಲಿಕ್ಕೆ? ಲಕ್ಷ್ಮಿ ಮಾಡಿದ್ರಾ? ಗುಡ್. ಮಾಡಿದ್ರಾ? ವೆರಿ ಗುಡ್, ವೆರಿ ಗುಡ್. ಹರ್ಷ ಕ್ಲಿಯರ್? ಪಾಟೀಲ್ ಬರಲಿಲ್ಲ? ಏನು ಸಮಸ್ಯೆ ಆಯ್ತು? ಇದು ಬರಲಿಲ್ವಾ ಸರಿಯಾಗಿ? ನಿನಗೇನು ಉತ್ತರ ಬಂತು? 17. ಅದೇ ಯಾಕೆ 0 ಬರುತ್ತಪ್ಪ? ನಾನು ಇನ್ನೊಂದು ಸರಿ ಹೇಳ್ತೀನಿ ನೋಡಪ್ಪ, ಇನ್ನೊಂದು ಸರಿ ಹೇಳ್ತೀನಿ ನೋಡು. ಇದು ಅರ್ಥ ಆಗಿದೆಯಾ ಬರ್ತಿರೋದು? 8 × 10⁸8 ಯಾಕಂದರೆ 8 0 ಅದಾವೆ. ಪ್ಲಸ್ 7 × 10⁵5 5 0 ಅದಾವೆ. ಇದೆಲ್ಲ ಅರ್ಥ ಆಗಿದೆ? ಘಾತಗಳು ಬರೆಯೋದು. ಓಕೆ, 8ರ ಪಕ್ಕ ಎಷ್ಟು ಅಂಕೆ ಇದಾವೆ ಅಂತ ಅಂದ್ಕೊಬೇಕು ನಾವು? 8 ಅಂಕೆ ಇದಾವೆ. ಇಲ್ಲಿ ಘಾತನೇ ನಮಗೆ ಹೇಳ್ಬಿಡುತ್ತದು. 1, 2, 3, 4, 5, 6, 7, 8. ಕ್ಲಿಯರಪ್ಪ? ನೆಕ್ಸ್ಟ್ ಏನಿದೆ? 7 × 10⁵5 ಇದೆ ಇಲ್ಲಿ. ಅಂದರೆ 7ರ ಮುಂದೆ 5 ಅಂಕೆ ಇದಾವೆ. ಅಥವಾ 5 ಅಂಕೆ ಬಿಟ್ಟಾರೆ ನಾವು 7 ಬರಿಬೇಕು. 1, 2, 3, 4, 5 ಬಿಟ್ಟು ನಾನೇನು ಬರಿತೀನಿ? 7 ಬರಿತೀನಿ. ಇದು ಅರ್ಥ ಆಯ್ತಾ? ಖಾಲಿ ಜಾಗಕ್ಕೆ ಏನು ಬರಿತೀವಿ ನಾವು? 0. 7ರ ನೆಕ್ಸ್ಟ್ ಏನಿದೆ? 3 × 10⁻3 ಇದೆ. 3 ಅಂಕೆ ಬಿಟ್ಟು ನಾನೇನು ಬರಿಬೇಕು? 3 ಬರಿಬೇಕು. ಹೌದಾ? ಹೌದಾ? ರೈಟ್. ಇಲ್ಲಿ ಏನು ಬರಿತೀನಿ ನಾನು? 0 ಬರಿತೀನಿ. ಓಕೆ, ಅದಾಯಿತು. 2 × 10⁻2 ಇದೆ. 2 ಅಂಕೆ ಬಿಟ್ಟು ನಾನೇನು ಬರಿತೀನಿ? 2 ಬರಿತೀನಿ. ಕರೆಕ್ಟ್ ಇದೆಯಲ್ಲ? 1 ಅಂಕೆ ಬಿಟ್ಟು ನಾನೇನು ಬರಿಬೇಕು? 6. ಕೊನೆಗೇನು ಬರಿಬೇಕು? 0 ಇದ್ದರೆ ನಾವು ಕೊನೆಗೆ ಬರಿತೀವಿ ಅದನ್ನು. ಕ್ಲಿಯರ್? ಮುಂದೋಗ್ಬೋದಾ? ಚಲೋ. ಓಕೆ, ನೇರವಾಗಿ ಘಾತಗಳದ್ದು ಬರ್ಕೊಳ್ರಿ, ಆಮೇಲೆ ಸಂಖ್ಯೆ ರೂಪಕ್ಕೆ ತರ್ರಿ. ಈಗ ನೋಡ್ರಿ, ಇಲ್ಲಿ ನಾವು ಇದನ್ನು ತಂದ್ವಲ್ಲ, ಇದಕ್ಕೆ ನಾವು ಅಲ್ಪವಿರಾಮ ಯಾಕೆ ಹಾಕ್ತಾಯಿಲ್ಲ? ನಾವು ಯಾಕೆ ಅಲ್ಪವಿರಾಮ ಆಗ್ತಿಲ್ಲ? ನೀವು ಯಾಕೆ ಹೇಳ್ತಾ ಇಲ್ಲ? ನೀವು ಯಾಕೆ ಹೇಳ್ತಾ ಇಲ್ಲ? 2 ನಂಬರ್ ಬಿಡ್ಬೇಕಲ್ರಿ, ಇಲ್ಲಿ ಬರ್ಬೇಕ್ರಾ? ಓಕೆ, ಥ್ಯಾಂಕ್ ಯು. ಬರೀರಿ ಸಿಂಚನ, ನೇರವಾಗಿ 10ರ ಘಾತಗಳದ್ದು ಬರೀರಿ ಅದನ್ನು. 2 × 10⁻6 ಪ್ಲಸ್ 7 × 10⁻5 ಪ್ಲಸ್ 9 × 10⁻4 ಪ್ಲಸ್ 1 × 10⁻3 ಪ್ಲಸ್ 7 × 10⁻0. ಪ್ರಶ್ನೆ ಬರಿಬೇಡಪ್ಪ, ಪ್ರಶ್ನೆ ಬರಿಬೇಡ. ಇದನ್ನು ನೇರ ಘಾತ ರೂಪಕ್ಕೆ ಬರ್ಕೊಂಬಿಡು. 2 8 10 ಮೇಲೆ 10. ಇದು ಎಷ್ಟು 0 ಇದ್ದಾವೆ? 6 0 ಇದ್ದಾವೆ.
10 ಘಾತ 0 ಇದನ್ನು ಬರ್ಕ ನೇರವಾಗಿ ಬರ್ಕ. ಸಿಂಚನ ಬರೀ ಆಕ್ಲಿಸ್ತಿದ್ಯಮ್ಮ ನೀನು ಅವಾಗ್ಲಿಂದ. ಮುಂದೆ ಮಾಡಪ್ಪ ಅದನ್ನು ಕೆಲಸ. ಹಂಗೆ 0 ಹಾಕ್ಬಾರ್ದು ಕಣ, ಈ ಥರ 0 ಹಾಕ್ಬಾರ್ದು, ತಪ್ಪಿದು. ನೋಡಿ ಕೆಲವರು ನಮ್ಮ ಗೌತಮ್ ಇದ್ನಲ್ಲ, ನಮ್ಮ ಗೌತಮ್ ಏನು ಮಾಡ್ತಿದ್ದಾನೆ ಅಂದರೆ ಇದನ್ನು 2 × 10 ಘಾತ ಹಿಂಗೆ ಬರೀತಾ ಇದ್ದಾನೆ. ಈ ಥರ 0 ಹಾಕ್ಬಾರ್ದು ಹೊರಗಡೆ, ಆಯಿತಾ? ನೆಕ್ಸ್ಟ್ ಹಾಕ್ಬೇಡಪ್ಪ ಆ ಥರ, ತಪ್ಪಾಗುತ್ತಿದು. ಈ ರೀತಿ ಯಾರಾದರೂ ಬರೀತಿದ್ದೀರಾ ಅಂದರೆ ತಿದ್ಕೊಂಬಿಡಿ. ಹಾಂ ಸರಿ. ಮತ್ತು ಸ್ವಲ್ಪ ಸಣ್ಣದಾಗಿ ಬರಿಬೇಕು ಆರನ್ನು. ಘಾತಗಳನ್ನು ಸ್ವಲ್ಪ ಚಿಕ್ಕದಾಗಿ ಬರಿಬೇಕು, ದೊಡ್ಡದಾಗಿ ಬರಿಬಾರ್ದು. ಮುಂದೆ ಹೋಗ್ಬೋದಾ? ಏನಾಗುತ್ತೆ, ಏನಂತ ಇದೆ ಅರ್ಥ ಇಲ್ಲಿ? 10 ಘಾತ 6 ಅಂತ ಇದ್ದರೆ 2ರ ಮುಂದೆ ಎಷ್ಟು ಅಂಕೆ ಇರಬೇಕು? 6 ಅಂಕೆ. ಇದು 7ರ ಮುಂದೆ 5 ಅಂಕೆ, ಇಲ್ಲ 5 ಅಂಕೆ ಇದ್ದಾವೆ. 9ರ ಮುಂದೆ 4 ಅಂಕೆ ಇದ್ದಾವೆ. 1ರ ಮುಂದೆ ಎಷ್ಟು ಅಂಕೆ ಇರಬೇಕು? 3 ಅಂಕೆ ಇದ್ದಾವೆ. 10 ಘಾತ 0 ಅಂದರೆ ಏನಂತ ಅರ್ಥ? ಲಾಸ್ಟಿಗೆ ಮಧ್ಯದಲ್ಲಿ ಏನಾಗ್ತವೆ? 2 0 ಬರ್ತವೆ. ಕ್ಲಿಯರ್? ಮತ್ತು ನಾವು ಅಲ್ಪ ವಿರಾಮನೂ ಹಾಕ್ಬಿಡೋಣ. ರೈಟ್? ಆಯಿತಾ ಹರ್ಷ? ಏನಮ್ಮ? 3 ಹಿಂಗೂ ಬರಿತೀವಮ್ಮ ನಾವು. ಹೆಂಗೆ ನಮ್ಮ ಡಿಜಿಟಲ್ ಬೋರ್ಡ್ ಐತಲ್ಲ, ಅದಕ್ಕೆ ಹಿಂಗೆ ಹಾಕ್ಬಿಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಮತ್ತು 4 ಸರಿ 0 ಬರೀಬೇಕಂದ್ರೆ ಸರ್ ಹಿಂಗೆ ಇಟ್ಕೊಬೇಕಾ ಸರ್? ಎನಿವೇಸ್ ಮುಂದೋಗೋಣ ಬರ್ರಿ. ಇದನ್ನು ನಾವು ಘಾತನೂ ಬರೆಯೋದು ಬೇಡ ಮಕ್ಕಳೇ, ಘಾತದಲ್ಲೂ ಬರೆಯೋದು ಬೇಡ, ನೇರ ಬರೆದ್ಬೇಡೋಣ. 6 ಪಕ್ಕ ಎಷ್ಟು 0 ಇದ್ದಾವೆ? 6 0. 1 2 3 4 5 6. ನೇರ ಘಾತ ಬರೆಯೋದು ಬೇಡ, ನೇರ ಮಾಡೋಣ. 4 × ಎಷ್ಟು ಇದ್ದಾವಪ್ಪ ಇಲ್ಲಿ? 5. 1 2 3 4 5. 4 ಇಲ್ಲಿ ಬರುತ್ತೆ ಹಂಗಾರೆ. 7 4 ಬರಬೇಕು. ಆಮೇಲೆ 6 7 9 8. ಕರೆಕ್ಟ್ ಇದೆಯಾ? ಪ್ರಶ್ನೆ ಬರೆಯೋಕ್ಕೆ ಹೋಗಬೇಡಿ, ನೇರ ಉತ್ತರ ಬರೀರಿ. ಪ್ರಶ್ನೆ ಬರಿಬೇಡಿ, ನೇರ ಉತ್ತರ ಮಾಡಿ. ಅಲ್ಪ ವಿರಾಮ. ಮುಂದಿನ ಪ್ರಶ್ನೆ ಮಾಡಿ. 3ರ ಮುಂದೆ ಎಷ್ಟು ಅಂಕೆ ಇರಬೇಕು ಅಷ್ಟು ಜಾಗ ಬಿಡಿ. ಡೈರೆಕ್ಟು ಬರಿಬೋದು. ಎಸ್, ಅಭ್ಯಾಸ ಆದರೆ ನೀವು ಡೈರೆಕ್ಟ್ ಬರಿತೀರಿ ಆನ್ಸರ್. 3 × 1 ಲಕ್ಷ 3 ಲಕ್ಷ, 6 × 10 ಸಾವಿರ 60,000, 3 × 100 300, 7 × 10 70, 2 × 1 2, 3,60,372 ಅಂತ ಬರುತ್ತೆ ನೋಡ್ರಿ. ಅದು ಬಂತಮ್ಮ? ಗುಡ್. 3 ಮುಂದೆ ಎಷ್ಟಿರ್ಬೇಕಪ್ಪ? 5. 1 2 3 4 5. 6 ಮುಂದೆ 4, 3 ಮುಂದೆ 2, 3 ಇಲ್ಲಿ ಬರುತ್ತೆ, 7 2, ಇಲ್ಲೇನು ಬರಬೇಕು? 1 0. ಅಲ್ಪ ವಿರಾಮ ಇಲ್ಲಿ ಹಾಕ್ರಿ. ಕರೆಕ್ಟ್ ಇದೆ? ಬಂದಿದೆ ಎಲ್ಲರಿಗೂ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿ. ಸಮಯ ಇದೆ ನಮ್ಮ ಹತ್ರ, ಇದನ್ನು ಮುಗಿಸ್ಬಿಡೋಣ ಇವತ್ತೇ, ಆಯಿತಾ? ನಾಳೆಗೇನು ಶಿಫ್ಟ್ ಮಾಡೋದು ಬೇಡ, ಅಥವಾ ಇವತ್ತು ಸಂಜೆ ಮಾಡೋದು ಬೇಡ, ಇಲ್ಲೇ ಮಾಡಿಬಿಡೋಣ. ನಾನು ಹೇಳಿದ್ದೆ ನಿಮಗೆ ಮುಂಚಿತವಾಗಿ, ಸಂಖ್ಯೆಗಳನ್ನು ನಮ್ಮ ದೇಶಗಳಲ್ಲಿ ಒಂದು ರೀತಿ ಬಳಸ್ತೀವಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು ರೀತಿ ಬಳಸ್ತಾರೆ. ಯುರೋಪು ಅಮೇರಿಕಲ್ಲೆಲ್ಲ ಬೇರೆ ರೀತಿ ಬಳಸ್ತಾರೆ, ಆಯಿತಾ? ನಾವಿಲ್ಲಿ ಬಿಡಿ 10 100 1000 ದಶ ಸಾವಿರ, ಲಕ್ಷ ದಶಲಕ್ಷ, ಕೋಟಿ ದಶಕೋಟಿ ಶತಕೋಟಿ ಈ ಥರ ಬಳಸ್ತೀವಿ, ಕರೆಕ್ಟಾ? ಅಲ್ಲೇನು ಬಳಸ್ತಾರೆ? ಬಿಡಿ 10 100 1000 ದಶ ಸಾವಿರ ಆದಮೇಲೆ ಲಕ್ಷ ಬರೋದಿಲ್ಲ, 100,000, 100,000 ಆದಮೇಲೆ ಮಿಲಿಯನ್ ಆದಮೇಲೆ 10 ಮಿಲಿಯನ್, 10 ಮಿಲಿಯನ್ ಆದಮೇಲೆ 100 ಮಿಲಿಯನ್, ಆಮೇಲೆ ಬಿಲಿಯನ್, 10 ಬಿಲಿಯನ್,
100 ಬಿಲಿಯನ್. ಟ್ರಿಲಿಯನ್ 10 ಟ್ರಿಲಿಯನ್, 100 ಟ್ರಿಲಿಯನ್. ಟ್ರಿಲಿಯನ್ ಅಂದರೆ ಬಿಲಿಯನ್ ಆದಮೇಲೆ ಬರೋದು ಟ್ರಿಲಿಯನ್. ಏನಂದಮ್ಮ ಸಿಂಚನ? 10 ಬಿಲಿಯನ್. ಹಾಂ ತಪ್ಪು ತಪ್ಪು ತಪ್ಪು, ಹಂಗೆ ಬರೋದಿಲ್ಲ ಅದು. ಟ್ರಿಲಿಯನ್ ಅಂದರೆ ಎಷ್ಟು ಅಂತ ಕೇಳ್ತಿದ್ಯಪ್ಪ ನೀನು, ಹೇಳಲಾ? ಸರಿಪ್ಪ, ನಿನಗೆ ಅದನ್ನು ಹೇಳ್ಬಿಡ್ತೀನಿ ನೋಡಿಲ್ಲಿ. ಬಿಡಿ 10, 100, 1000, 10,000, 100,000, ಮಿಲಿಯನ್ 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್ 10 ಬಿಲಿಯನ್, 100 ಬಿಲಿಯನ್, ಟ್ರಿಲಿಯನ್. ಇದು 1 ಟ್ರಿಲಿಯನ್ ಆಗ್ತದೆ. ಇದು 1 ಟ್ರಿಲಿಯನ್ ಇದು, ಆಯಿತಾ? 1 ಪಕ್ಕ 12 ಸೊನ್ನೆ ಬರೆಯೋಣ. 1 ಪಕ್ಕ 12 ಸೊನ್ನೆ ಹಾಕೋಣ ಮಕ್ಕಳೇ, ಆಯಿತಾ? 1, 2, 3, 4, 5, 6, 7, 8, 9, 10, 11, 12 ಸೊನ್ನೆ ಹಾಕಿದ್ವಿ. ಒಂದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಇದು ಹೆಂಗೆ ಓದಬೇಕಾಗತ್ತೆ? ಇದು 1000, ಇದು ಲಕ್ಷ, ಇದು ಕೋಟಿ. ಇಲ್ಲಿಂದ ಕೋಟಿ ತಾನೇ ಇದಷ್ಟು. ಇದೇನಾಗುತ್ತೆ ಇದು? 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ಆಗುತ್ತೆ ನೋಡ್ರಿ ಇದು. ಇದಷ್ಟು ಕೋಟಿ ತಾನೇ, ಇದನ್ನಷ್ಟು ಜೊತೆಯಾಗಿ ಓದಬೇಕು. ಎಷ್ಟು ಏನಂತ ಮಾಡ್ಬೇಕು? ಇದಕ್ಕೆ ನಾವು ಹಿಂಗೆ ಸೊನ್ನೆ ಹಾಕ್ಬಿಡೋಣ, ಹಿಂಗೆ 1 ಲಕ್ಷ ಕೋಟಿ. ಬೇಕಾ 1 ಟ್ರಿಲಿಯನು? ಎಲ್ಲಿ ಇಟ್ಕೊಂತೀಯಪ್ಪ 1 ಟ್ರಿಲಿಯನು? ಜಗತ್ತಿನ ಕೆಲವು ಶ್ರೀಮಂತರು ಅಲ್ಲಿಗೂ ಹೋಗ್ತಾ ಇದ್ದಾರೆ ಈಗ, ಟ್ರಿಲಿಯನ್ ಅಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ. ಅವರವೆಲ್ಲ ಗುರಿಗಳು ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಜೆಫ್ ಬೆಜೋಸ್, ಭಾಳ ಜನ ಅದಾರೆ. ಎಲ್ಲ ನಮ್ಗೆ ಒಳ್ಳೆ ಫ್ರೆಂಡ್ಸ್ ಅದಾರ ಅವರೆಲ್ಲ. ಅವಾಗವಾಗ ನಮ್ಮ ಮನೆಗೆ ಚಾ ಕುಡಿಯೋಕೆ ಬರ್ತಿರ್ತಾರೆ. ಫ್ಲೈಟಾಗ ಹಂಗೆ ಹೆಲಿಕಾಪ್ಟ್ರಾಗ ಇಳಿದ್ಬಿಟ್ಟು ನಮ್ಮ ಮನೆಗೆ ಬಂದು ಹಂಗೆ ಮಾತಾಡ್ಸ್ಕೊಂಡು ನಮ್ಮಮ್ಮ ಅಜ್ಜಿ ಎಲ್ಲರನ್ನೂ ಮಾತಾಡಿಸಿ ಊಟ ಚಾ ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ಫ್ಲೈಟ್ ಇಳಿಯಲ್ಲಪ್ಪ, ಒಂದು ಹೆಲಿಕಾಪ್ಟರ್. ಯಾ ಓಕೆ. ಎನಿವೇಸ್, ನಮ್ಮ ಫ್ರೆಂಡ್ಸ್ ಅದಾರ ಅವರು. ನಿಮಗೆ ಯಾರು ಇಲ್ಲ ಬಿಡ್ರಿ ಫ್ರೆಂಡ್ಸ್. ನಾವೀಗ ಅಂತಾರಾಷ್ಟ್ರೀಯ ಪದ್ಧತಿ ಬರೆಯೋಣ. ಯಾಕಂದ್ರೆ ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅದಾರಲ್ಲ, ಅವರೆಲ್ಲ ಇದ್ರಾಗ ಮಾತಾಡೋದು. ಈ ನಂಬರ್ನ ಮಾತಾಡ್ತಾರೆ, ಬಿಲಿಯನು, ಮಿಲಿಯನು, ಟ್ರಿಲಿಯನ್ನಾಗೆ. ಹೌದಾ? ಅಲ್ಲೆಲ್ಲ ಲ್ಯಾಕ್ಸ್, ಕ್ರೋರ್ಸ್ ನಡೆಯೋಂಗಿಲ್ಲ. ಲಕ್ಷ, ಕೋಟಿ ಅವು ನಡೆಯೋಲ್ಲ. ಮಿಲಿಯನ್, ಬಿಲಿಯನ್ ನಡೀತಾವಲ್ಲೆಲ್ಲ. ಸ್ವಲ್ಪ ನೋಡ್ಕೊಂಬಿಡ್ರಿ, ಸ್ವಲ್ಪ ಬದಲಾವಣೆ ಐತೆ ಅಷ್ಟೇ, ಇನ್ನೇನಿಲ್ಲ. ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿಯಲ್ಲಿ ನಾವು ಇಲ್ಲೇ ನೋಡ್ರಿ, ಬಿಡಿ 10, 100, 1000, 10,000 ಇಲ್ಲಿವರೆಗೂ ನಮ್ದು ಹೆಂಗಿತ್ತಲ್ಲ, ನಮ್ಮ ದಶಮಾನ ಪದ್ಧತಿ ಹೆಂಗಿತ್ತಲ್ಲ, ಸೇಮ್ ಅದೇ ಥರ ಇದೆ. ಎಸ್ ಆರ್ ನೋ? 10,000 ಆದಮೇಲೆ ಏನು ಬರಬೇಕಿತ್ತು? ಲಕ್ಷ. ಲಕ್ಷಕ್ಕೆ ಬದಲು ಏನಂತಾರವರು? 100,000 ಅಂತಾರೆ. ಲಕ್ಷದ ಬದಲು ಏನಂತಾರವರು? 100,000. ದಶಲಕ್ಷ ಬರಬೇಕಿತ್ತು ಇಲ್ಲಿ, ಲಕ್ಷ ಆದಮೇಲೆ ಮಿಲಿಯನ್. ಹೌದಾ? 10 ಮಿಲಿಯನ್. ಕೋಟಿ ಬರಬೇಕಿತ್ತು ಇಲ್ಲಿ. ಕೋಟಿಗೆ ಏನಂತಾರೆ? 10 ಮಿಲಿಯನ್. 10 ಕೋಟಿಗೆ ಏನಂತಾರೆ? 100 ಬಿಲಿಯನ್. ಆಯಿತಾ? ಸಾರಿ, 100 ಮಿಲಿಯನ್. 100 ಮಿಲಿಯನ್. 100 ಮಿಲಿಯನ್. ಒಂದು ನಿಮಿಷ, ತಪ್ಪೇನಾದ್ರು ಹೇಳಿದ್ನಾ? 10 ಲಕ್ಷ, ಕೋಟಿ, ದಶಕೋಟಿ, ಶತಕೋಟಿ ಅಂದರೆ ಕರೆಕ್ಟ್ ಇದೆ. ಶತಕೋಟಿ ಅಂದರೆ ಬಿಲಿಯನ್. ನಮ್ಮ ದೇಶದಾಗ 1 ಬಿಲಿಯನ್ಗಿಂತ ಜಾಸ್ತಿ ಜನ ಅದಾರೆ. 100 ಕೋಟಿಗಿಂತನೂ ಜಾಸ್ತಿ ಜನ ಅದಾರೆ ನಮ್ಮ ದೇಶದಲ್ಲಿ. ಇಡೀ ಪ್ರಪಂಚದಲ್ಲಿ 600 ಕೋಟಿಗಿಂತ ಜಾಸ್ತಿ ಜನ ಅದಾರೆ. ಆಯಿತಾ? ನಮ್ಮ ದೇಶದಲ್ಲಿ ಇನ್ನೂ ಕರೆಕ್ಟ್ ಹೇಳ್ಬೇಕಂದ್ರೆ 140 ಕೋಟಿ ಜನ ಇವಾಗಿದ್ದಾರೆ ಅಂತ ಹೇಳ್ತಾರೆ. 140 ಕೋಟಿ ಜನ. ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜನರಿರುವ 2011ರ ಜನಗಣತಿ ಪ್ರಕಾರ ನಮ್ಮದು 2ನೇ ಸ್ಥಾನದಲ್ಲಿತ್ತು. ಫಸ್ಟ್ ಚೈನಾ ಇತ್ತು. ಈಗ ಇತ್ತೀಚೆಗೆ ಒಂದು ಸಮೀಕ್ಷೆ ನಡೆಸಿದ್ದಾರೆ. ಆ ಸಮೀಕ್ಷೆ ಪ್ರಕಾರ ಭಾರತ ಪ್ರಪ್ರಥಮ ರಾಷ್ಟ್ರ, ಪ್ರಥಮ ಸ್ಥಾನದಲ್ಲಿದೆ ಜನಸಂಖ್ಯೆಯ ವಿಚಾರದಲ್ಲಿ. ನಮ್ಮ ದೇಶದಲ್ಲಿರೋಷ್ಟು ಜನರು ಯಾವ ದೇಶದಲ್ಲೂ ಇಲ್ಲ. ಅಷ್ಟೊಂದು ಜನರದೀವಿ ನಾವು. ಹೌದಾ? ಎನಿವೇಸ್, ಒಳ್ಳೆಯ ವಿಚಾರ. ಮತ್ತು ಇನ್ನೂ ಜಾಸ್ತಿ ಆದರೆ ಭಾಳ ಕಷ್ಟ ಆಗ್ತದೆ. ಇರೋಕ್ಕೆ ಮನೆಗಳಿರೋದಿಲ್ಲ, ಉಣ್ಣಕ್ಕೆ ಊಟ ಇರೋದಿಲ್ಲ, ಆ ಥರ ಆಗ್ಬಿಡ್ತವೆ.
ಜನಸಂಖ್ಯೆ ಎಷ್ಟಿರ್ಬೇಕೋ ಅಷ್ಟಿರಬೇಕು. ಭಾಳ ಮಂದಿ ಆಗ್ಬಿಟ್ರೆ ಏನಾಗುತ್ತೆ, ಇರೋದು ಒಂದೇ ಕಡಕ್ಲು ರೊಟ್ಟಿ, ಸ್ನೇಹ ಅದು ನನಗೆ ಬೇಕು ಅಂತಾಳೆ. ಹಾಂ, ಆಮ್ಯಾಗ ನಮ್ಮ ಭೈರವಿನೂ ನನಗೂ ಬೇಕು ಅಂತಾಳೆ. ಭೈರವಿ ಜೊತೆಗೆ ಇನ್ನೂ ಸ್ವಲ್ಪ ಜನ ಕುಂತಿರ್ತಾರೆ. ಅವಾಗ ಜನಸಂಖ್ಯೆ ಜಾಸ್ತಿ ಆಗಿರ್ತಲ್ಲಮ್ಮ, ಒಂದೇ ಕಡಕ್ಲು ರೊಟ್ಟಿನ ಎಷ್ಟು ಜನ ಕೊಡೋಣ ನಾವು? ಹಾಂ, ಮತ್ತು ಸ್ನೇಹ ಏನಿಲ್ಲ, ಕೋಲ್ ತಗೊಂಬಂದ್ಬಿಡ್ತಾಳೆ. ಅಂತ ಕೋಲ್ ತಗೊಂಡು ಎಲ್ಲರಿಗೂ ಕೊಟ್ಟು ನಾನು ತಿಂತೀನಿ, ನೀವೆಲ್ಲ ಸುಮ್ಮನಿರ್ರಿ ಅಂತಾಳೆ. ಹೌದು ಸ್ನೇಹ? ಎಸ್. ಸೊ ಜನಸಂಖ್ಯೆ ಸಮಸ್ಯೆಗಳಿದಾವೆ. ನೀವು ಪರಿಸರ ವಿಜ್ಞಾನದಲ್ಲಿ ಓದ್ತಿರೋದನ್ನು, ಪರಿಸರ ವಿಜ್ಞಾನದಲ್ಲಿ ಬರುತ್ತದು. ಇಲ್ಲಿ ನೋಡಿ, ಸೊ ಇಲ್ಲಿ ಇದೊಂದು ವ್ಯತ್ಯಾಸ ಇದೆ ಮಕ್ಕಳೇ. ಇದೊಂದು ಸ್ವಲ್ಪ ಸೂಕ್ಷ್ಮತೆಯಿಂದ ಕಲಿತ್ರೆ ನೆನಪುಳಿದ್ಬಿಡುತ್ತೆ. ಬೆಸ್ಟ್ ಹೇಳೋ ಒಂದು ಮಾತು ನಾನು ನಿಮಗೆ, ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ದೀರಿ, ನೀವೆಲ್ಲರೂ ಕ್ಲಾಸಲ್ಲೇ ಇದನ್ನು ಕಲ್ತ್ಬಿಡ್ರಿ. ಇಲ್ಲೇ ಕಲ್ತ್ಬಿಡ್ಬೇಕು, ನನ್ನ ಜೊತೆಗೆ ಕಲ್ತ್ಬಿಡ್ರಿ. ಬನ್ನಿ ಮಾಡೋಣ ಅದನ್ನು. ಅಂತರ. ಸೊ ಇಲ್ಲೊಂದು ಸಂಖ್ಯೆ ಇದೆಯಲ್ಲ, ಇಲ್ಲೊಂದು ಸಂಖ್ಯೆ ಇದೆ. ಉದಾಹರಣೆಗೆ ಒಂದು ಸಂಖ್ಯೆ ಕೊಟ್ಟಿದ್ದೀನಿ. ಇದನ್ನು ಓದೋದಾದರೆ ಹೇಗೆ ಓದಬೇಕು? 7,606,945,762 ಈ ರೀತಿ ಓದಬೇಕು. ಈ ರೀತಿ ಓದಬೇಕು. ಆಮೇಲೆ ಇನ್ನೊಂದು ವಿಷಯ, ನಾವು ಇಂಪಾರ್ಟೆಂಟ್ ಇರೋ ವಿಷಯನೇ ಮಾತಾಡಲಿಲ್ಲಲ್ಲ ಮಕ್ಕಳೇ. ಇದು ಬಿಡಿ 100, ಹೌದಾ? 1000 ಇವೆಲ್ಲ ಏನಿವು? ಸಾವಿರದವು, ಕರೆಕ್ಟಾ? ಮಿಲಿಯನ್ ಇವೆಲ್ಲ ಏನು? ಮಿಲಿಯನ್ಗಳು. ಇಲ್ಲಿಂದ ಮುಂದೇನು ಬರ್ತದೆ? ಬಿಲಿಯನ್ ಬರ್ತಾವೆ, ಕರೆಕ್ಟಾ? ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನೋಡ್ರಿ ನೀವು ಹೆಂಗಿದಾವೆ, 3 ಜೋಡಿ ಇದಾವೆ ತಾನೆ ಇವೆಲ್ಲ. ಎಲ್ಲ 3 ಜೋಡಿ ಆಗ್ತಾ ಹೋಗ್ತಿದಾವ. ಸೊ ಹಾಗಾಗಿ ಆ ಕಾರಣಕ್ಕೆ ನಾವು ಕರೆಕ್ಟಾಗಿ ಕೂರಪ್ಪ ಸುಭಾಷ್, ಹಂಗೆಲ್ಲ ಮೈಯೆಲ್ಲ ಮುರಿಬಾರ್ದು. ಆ ಕಾರಣಕ್ಕೆ ಇಲ್ಲಿ 3 ಜೋಡಿ ಇರೋ ಕಾರಣಕ್ಕೆ ಸಿಂಚನ ನಾವೇನು ಮಾಡ್ತೀವಿ, 3 ಅಂಕೆ ಆದಮೇಲೆ ಏನಾಗ್ತೀವಿ? ಅಲ್ಪ ವಿರಾಮ ಹಾಕ್ತೀವಿ. ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿಯಲ್ಲಿ ನಾವೇನು ಮಾಡ್ತಿದ್ವಿ, ಮೊದಲು 3ಕ್ಕೆ ಹಾಕ್ತಿದ್ವಿ, ಆಮೇಲೆ 2 ಹಾಕ್ತಿದ್ವಿ, ಕರೆಕ್ಟಾ? ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ 3 ಜೋಡಿ ಮಾಡ್ತೀವಿ ಅಜಯ್. 3 ಹಾಕ್ತಾ ಹೋಗ್ತೀವಿ ನಾವು. ಉಪ್ಪಿಟ್ಟು ವಾಸನೆ ಬರ್ತಾ ಇದೆಯಲ್ಲ? ಉಪ್ಪಿಟ್ಟು ಅಂದ್ರೆ ಭಾರಿ ಇಷ್ಟ ರೀ ನಮಗೆ. ನಮ್ಮ ಸ್ನೇಹಂಗ ಇಷ್ಟ ಆಗಲ್ಲ ಅದು. ಇದೇನು ರೀ ಉಪ್ಪಿಟ್ಟು ಎಷ್ಟದ ಕೊಡ್ರಿ. ಉಪ್ಪಿಟ್ಟು ಅಂದ್ರಲ್ಲ, ರವೆಯಿಂದ ಏನು ಮಾಡಿದ್ರು ಇಷ್ಟ ನಮಗೆ. ರವೆಯಿಂದ ಕೇಸರಿ ಬಾತು, ಗಂಜಿ, ಉಪ್ಪಿಟ್ಟು, ಇಡ್ಲಿ, ಆಹಾ ತಿನ್ನಬೇಕು ಮರಿಯ. ಭಾಳ ಪೌಷ್ಟಿಕ ಆಹಾರ ಉಪ್ಪಿಟ್ಟು, ಭಾಳ ಪೌಷ್ಟಿಕ ಆಹಾರ. ನಿದ್ದೆನೂ ಚೆನ್ನಾಗಿ ಬರ್ತತೆ. ಉಪ್ಪಿಟ್ಟು ಜೊತೆ ಮೊಸರು ಹಾಕೊಂಡು ಉಂಟ್ರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ತಣ್ಣಗಾದ್ಮೇಲೆ ಅಷ್ಟು ಇಷ್ಟ ಆಗಲ್ಲ. ಬಿಸಿ ಇರಬೇಕು, ಭಾಳ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೇಸರಿ ಬಾತು, ಚಟ್ನಿ, ಆಹಾ ಹೊಟ್ಟೆ ಹಸಿತೈತಲ್ಲ ಎಲ್ಲರಿಗೂ. ಸೊ ತಡ್ರಿ, ಕ್ಲಾಸ್ ಮುಗೀತದ, 1 ನಿಮಿಷ. ಈಗ ಮಾಡೋಣ ಇಲ್ಲ ಸಂಜೆ ಮಾಡೋಣಪ್ಪ? ಸಂಜೆ ಮಾಡೋಣ. ಉಪ್ಪಿಟ್ಟಿನ ಬಗ್ಗೆ ಹೇಳೇ ತಪ್ಪು ಮಾಡಿಬಿಟ್ಟೆ ನಾನು. ಎಲ್ಲ ಉಪ್ಪಿಟ್ಟು ಕಡೆ ಧ್ಯಾನ ಹೋಗ್ಬಿಟ್ಟತ್ತೆ ನಿಮ್ಮದು. ಸಂಜೆ ಮಾಡೋಣ. ಕ್ಲಾಸ್ನಲ್ಲಿ ಸ್ವಲ್ಪ ಹೋಮ್ವರ್ಕ್ ಕೊಡೋದಿತ್ತಪ್ಪ ನಾನು. ಸೊ ನನಗೆ ಇದನ್ನು ಕೊಡ್ತೀರಾ ಪುಸ್ತಕ? ಅದಲ್ಲ, ಇನ್ನೊಂದು ನೀಲಿ ಕಲರ್ ಕೊಟ್ಟಿದ್ದಾರಮ್ಮ. ಕೊಡ್ರಿ. ಪೆನ್ಸಿಲ್ ಕೊಡ್ತಕ್ಕಂಥ ಒಂದು ಅಭ್ಯಾಸ ನೋಡಿ. ಅಭ್ಯಾಸ 1.1 ಸಂಪೂರ್ಣ ಆಗಿರಬೇಕು. ಪೇಜ್ ನಂಬರ್ 185 ನೋಡ್ರಿ. 180, 181, 181 ಆಯ್ತಮ್ಮ. ಮಕ್ಕಳೇ, ನೀವು ಸಹ ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ, ನಿಮಗೆ ಪುಸ್ತಕಗಳನ್ನು ಕಳಿಸ್ಕೊಡಲಾಗಿದೆ ಆಲ್ರೆಡಿ. ಅಕಸ್ಮಾತ್ ತಡವಾಗಿ ಸೇರಿದ್ದೀರಾ ಅಂದರೆ ನಿಮಗೆ ಪುಸ್ತಕಗಳನ್ನು ಶೀಘ್ರದಲ್ಲೇ ತಲುಪಿಸಲಾಗ್ತದೆ. ಅಲ್ಲಿ 180, ಆ ಪುಸ್ತಕದಲ್ಲಿರುವ ಪುಟ ಸಂಖ್ಯೆ 180 ಅಥವಾ 181, 180 ಮತ್ತು 181, ಅಲ್ಲಿ ಇರುವ ಅಭ್ಯಾಸ 1.1 ಅಂತ ಇದೆ. ಒಂದು ಅಭ್ಯಾಸ 1.1 ಸಂಪೂರ್ಣ ಮಾಡಬೇಕು ಅದನ್ನು, ಆಯಿತಾ? ಪ್ರಶ್ನೆ ಮತ್ತು ಉತ್ತರ
ಅಲ್ಲಿದೆಯಲ್ಲಪ್ಪ ಇನ್ನು ಕೊನೆ ತನಕ ಅಲ್ಲಿವರೆಗೂ ಹೌದು ಅಲ್ಲಿವರೆಗೂ ಕರೆಕ್ಟ್ ಹೌದು ನನ್ನ ಮಾತು ಕೇಳಿಸ್ಕೊಂತಿದ್ದೀರಾ? ಪುಟ ಸಂಖ್ಯೆ 180 ಮತ್ತು 181. 181 ಅಂದರೆ ಎರಡನೇ ಪುಟನೂ ಬಂತಲ್ವಾ? ಅಲ್ಲಿವರೆಗೂ ಇದೆಯಲ್ವಾ ಅಭ್ಯಾಸ ಅದು? ಹಾಂ, ಮತ್ತು ಅಲ್ಲಿವರೆಗೂ ಮಾಡಬೇಕು, ಆಯಿತಾ? ಸೊ ಮಧ್ಯಾಹ್ನ ಮೇಡಮ್ ಅವರು ಇರ್ತಾರೆ, ಅವ್ರ ಸಹಾಯನ ತೊಗೊಳ್ಳಿ, ಆಯಿತಾ? ಏನಾರು ಗೊತ್ತಾಗಿದ್ರೆ ಅವ್ರು ಹೇಳ್ಕೊಡ್ತಾರೆ, ನಿಮಗೇನು ತೊಂದರೆ ಇಲ್ಲ, ಸರಿನಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ವಿ ಮಕ್ಕಳೇ. ಮತ್ತೊಮ್ಮೆ ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಕಾಣಬಯಸ್ತೀನಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.